ಸರ್ ನೀವೇನು ಕೆಲಸ ಮಾಡೋದು? ಎಷ್ಟು ಖುಷಿ ಇದೆ ನಿಮಗೆ ನಿಮ್ಮ ಮಗಳು? ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಈ ಥರ ನೋಡ್ತೀನಿ, ನಾವು ಬರ್ತೀವಿ ಇವಳ ಜೊತೆ ಇರ್ತೀವಿ ಸ್ಕೂಲ್ ಒಳಗೆ ಅಂತ ನಾನು ಅಂದ್ಕೊಂಡಿಲ್ಲ. ಯಾಕೆ ನನಗೇನು ಗೊತ್ತಿಲ್ಲ ಅಂತ ಪೇರೆಂಟ್ಸ್ ಮೀಟಿಂಗು ನಾವು ಬರ್ತಾ ಇರಲಿಲ್ಲ, ನಮ್ಮ ಮನೆಯವ್ರನ್ನೇ ಕಳಿಸ್ತಾ ಇದ್ದೆ. ಯಾಕೆ ಅಂದರೆ ಅದರಿಂದ ಏನು ಕೆಲಸ ಮಾಡೋದು ನೀವು? ಪಾನ್ ಶಾಪ್ ಇದೆ, ಪಾನ್ ಶಾಪ್ ಇದೆ, ಅಲ್ಲೇ ವರ್ಕ್ ಮಾಡ್ತಾ ಇರೋದು. ಆದರೆ ಅದರಿಂದ ತುಂಬ ಖುಷಿ ಆಗ್ತದೆ. ನಾನು ಏನು ಮಾತಾಡ್ಬೇಕನ್ನೋದು ನಂಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಅವ್ರ ಅಮ್ಮನೇ ಮಾಡ್ತಿದ್ರು ಅವ್ರ ಮನೆ ಎಲ್ಲ ನೋಡ್ಕೊಂತಿದ್ರು. ಪೇರೆಂಟ್ಸ್ ಮೀಟಿಂಗ್ ಯಾವುದಕ್ಕಾದ್ರೂ ಅವರೇ ಬರ್ತಾಯಿದ್ರು. ಮೇಡಮ್ ಎಷ್ಟು ಖುಷಿ ಇದೆ ಅನ್ಸುತ್ತೆ ಪೇರೆಂಟ್ಸ್ ಮೀಟಿಂಗ್ ಬಂದಾಗ? ಹೆಂಗೆ ಅನಿಸ್ತಿತ್ತು ನಿಮಗೆ? ಓ ನನ್ನ ಮಗಳು ತುಂಬ ಚೆನ್ನಾಗಿ ಓದ್ತಿದ್ದಾಳೆ ಅನಿಸ್ತಾ, ಇಲ್ಲ ಹೇಳ್ತಿದ್ರೆ ಇನ್ನೂ ಚೆನ್ನಾಗಿ ಓದಬೇಕು ಅನಿಸ್ತಾ ಅಂತ ಹೇಳ್ತಿದ್ರೆ ಹೆಂಗೆ? ಸರ್ ಅವರು ತುಂಬ ಚೆನ್ನಾಗಿ ಓದಬೇಕು ಅಂತಲೇ ಹೇಳ್ತಾ ಇದ್ದಿದ್ದು. ಯಾರು ಇವಾಗಲೇ ಚೆನ್ನಾಗಿ ಓದ್ತಿದ್ದಾರೆ ಅಂತ ಸರ್ಗಳು ಯಾರು ಹೇಳ್ತಾ ಇರಲಿಲ್ಲ. ಯಾಕೆಂದರೆ ಇವಾಗಲೇ ಅಷ್ಟು ಓವರ್ ಕಾನ್ಫಿಡೆಂಟ್ ತುಂಬಾರ್ದು ಅಂತ. ಸ್ಕೂಲ್ ಮಾತ್ರ ತುಂಬ ಇನ್ನೂ ಚೆನ್ನಾಗಿ ಓದಬೇಕು. ಈ ಶೆಂಟೆ ಸ್ಕೂಲಿಗೆ ಇವಾಗ ಅನಿಸ್ತದೆ ಸೇರಿಸಿದ್ದು ನಾನು ಒಳ್ಳೆಯದೇ ಆಯ್ತಪ್ಪ ಅಂತ. ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ಗಳನ್ನ ಇಲ್ಲಿ ಸೇರಿಸಿ ಅಡ್ಮಿಷನ್ ಮಾಡಿಸಿದ್ದು ಸರ್. ನನಗೆ ತುಂಬ ಒಳ್ಳೆ ಸ್ಕೂಲಿಗೆ ಸೇರಿಸ್ತೆ ಅಂತ ಇವಾಗ ಅನ್ನಿಸ್ತಾ ಇದೆ ನನಗೆ. ನನಗೂ ನನ್ನ ಮಗಳಿಗೆ 625 ತೆಗಿಬೇಕು ಅನ್ನೋ ಆಸೆ ಇತ್ತು. ನನಗೂ ಬರ್ತಾಳೆ, ನನಗೆ ತೆಗಿತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಆಮೇಲೆ HM ಸಾರು ಅವರೆಲ್ಲ ಮೀಟಿಂಗ್ ಬಂದಾಗ ಅವಳು ತೆಗಿತಾಳೆ ಅಂತ ಅವರೇ ಹೇಳಿದ್ದು. ನಮಗೂ ಗೊತ್ತಿರಲಿಲ್ಲ ತೆಗಿತಾಳೆ ಅಂತ. ಅವ್ರು ಹೇಳಿದ್ಮೇಲೆ ನಮಗೆ ಗೊತ್ತಾಗಿದ್ದು. ನಮಗೆ ತುಂಬ ಸಪೋರ್ಟ್ ಮಾಡಿದೆ ಈ ಸ್ಕೂಲು. ಜೊತೆಗೆ ಆ ಟೀಚರ್ಸು, ಸೆಕ್ರೆಟ್ರಿ ಸರ್ ಜಯರಾಮ್ ಸರ್ ತುಂಬ ಟ್ಯಾಂಕ್ಸ್ ಹೇಳ್ತೀನಿ. ಈ ಸ್ಕೂಲಿಗೆ ತುಂಬ ಟ್ಯಾಂಕ್ಸ್ ಹೇಳ್ತೀನಿ. ನಾವು ಈ ಸ್ಕೂಲಿಗೆ ಓದಿಸಿದ್ದು ಅಂದರೆ ನಾನು ಬೇರೆ ಸ್ಕೂಲಿಂದ ತಂದು ಇಲ್ಲಿ ಹಾಕಿದ್ಗೂ ನನಗೆ ಒಳ್ಳೇದಾಯ್ತಪ್ಪ. ಇವತ್ತು ನಮ್ಮ ಮಗಳು ಟಿ ವಿಲಿ ಬರ್ತಿದ್ದಾಳೆ, 625 ತೆಗ್ದಿದ್ದಾಳೆ. ಅಪ್ಪ ಈಗ ಅವಳು ಅಪ್ಪ ಅಮ್ಮ ನಾವಂತ ಹೇಳ್ಕೊಳಕ್ಕೆ ಖುಷಿ ಆಗ್ತಿದೆ. ಇಂಥ ಸ್ಕೂಲಲ್ಲಿ ಓದಿದ್ದು ತೆಗ್ದಿದ್ದಾಳೆ ಅಂತ ನಮಗೂ ಖುಷಿ ಆಗ್ತಿದೆ. ಈ ಸ್ಕೂಲಲ್ಲಿ 625 ತೆಗ್ಲು ಅನ್ನೋದು ತುಂಬ ಖುಷಿ ಆಗ್ತಿದೆ. ಈ ಶೆಂಟೆ ಸ್ಕೂಲ್ಗೂ ಮತ್ತು ಸೆಕ್ರೆಟ್ರಿ ಸರ್ ಜಯರಾಮ್ ಸರ್ಗೆ ಮತ್ತು HM ಸರ್ಗೆ ಎಲ್ಲರಿಗೂ ಟ್ಯಾಂಕ್ಸ್ ಹೇಳ್ತೀನಿ. ತುಂಬ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಶಾಲೆಯ ಸೆಕ್ರೆಟರಿ ಅವನು ಕೂಡ ಮಾತನಾಡಿಸ್ಬಿಡ್ತೀನಿ, ಏನು ಹೇಳ್ತಾರೆ ಅಂತ. ಜಯರಾಮ್ ಅವರು ನನ್ನ ಜೊತೆಗಿದ್ದಾರೆ. ಸರ್ ಎಷ್ಟು ಖುಷಿ ಇದೆ ಸರ್? 625 ಮೊದಲನೇ ರ್ಯಾಂಕು ಸರ್. ಈಗ ನಾವು ಏನಾದರೂ ಮಕ್ಕಳಿಗೆ ಅಚೀವ್ಮೆಂಟ್ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಈ ಮಕ್ಕಳು ಮಾಡಿದ್ದಾರೆ. ಯಾಕಂದ್ರೆ ನಾನೇ ಸಾಧನೆ ಮಾಡಿದಷ್ಟು ನನಗೆ ಖುಷಿ ಇದೆ. ಯಾಕಂದರೆ ಈ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು. ಎಲ್ಲರಿಗೂ ಸಾಧನೆ ಮಾಡೋಕ್ಕಾಗಲ್ಲ. ಆ ಮಾಡೋದನ್ನು ನೋಡಿ ಖುಷಿ ಪಡಬೇಕು. ನಾವು ಮಾಡಲಿಲ್ಲ ಅಂದರೂ ಅಟ್ಲೀಸ್ಟು ನಮ್ಮ ಮಕ್ಳ ಕೈಲಿ ಮಾಡಿಸ್ತೀವಲ್ಲ, ಅದನ್ನು ಖುಷಿ ಇದೆ ನಮಗೆ. ನಾವು ಬೆಳಗ್ಗೆ 8 o'clock ರಾತ್ರಿ 8 o'clock ಮಕ್ಕಳಿಗೆ ಅಟ್ಲೀಸ್ಟ್ ಪುಷಪ್ ಮಾಡಿ, ಅಮ್ಮ ಹಿಂಗೆಲ್ಲ ಹಿಂಗೆ ಮಾಡಿ, ಈ ಥರ ಮಾಡಿದ್ರೆ ನೀವು ಈ ಥರ ಆಗ್ತೀರಾ ಅಂತೇಳಿ ಪುಷಪ್ ಮಾಡಿದ್ದಕ್ಕೆ ಮಕ್ಕಳೆಲ್ಲ ಅಟ್ಲೀಸ್ಟ್ ಒಳ್ಳೆ ಸ್ಕೋರ್ ಮಾಡಿದ್ದಾರೆ. ಸೆಕೆಂಡ್ ರ್ಯಾಂಕ್ ಕೂಡ ಬಂದಿದ್ದಾರೆ. ಫಸ್ಟ್ ರ್ಯಾಂಕ್ ಎಲ್ಲ ಸೆಕೆಂಡ್ ರ್ಯಾಂಕ್ ಕೂಡ ಬಂದಿದ್ದಾರೆ. ಹಂಗಿರೋದ್ರಿಂದ ನಾನು ಎಲ್ಲ ಮಕ್ಳಿಗೂ ನಾನು ಖುಷಿಯಿಂದ ಹೇಳ್ತೀನಿ, ಏನಾದರೂ ಒಂದು ಸಾಧನೆ ಮಾಡಿ ಜೀವನದಲ್ಲಿ, ಒಂದು ಒಳ್ಳೇದು ಮಾಡಿ, ಒಂದು ಒಳ್ಳೇದು ಕಲೀರಿ, ಪಬ್ಲಿಕ್ಕಿಗೆ ಒಂದು ಒಳ್ಳೆ ಹೆಸರು ತೊಗೊಳ್ಳಿ, ಪಬ್ಲಿಕಲ್ಲಿ ಒಳ್ಳೆ ಹೆಸರು ತೊಗೊಳ್ಳಿ ಅಂತ ಕೇಳ್ತಾ ನಾನು ಎಲ್ಲರಿಗೂ ಖುಷಿ ಆಗ್ತದೆ ಈ ಮಗುನ. ಯಾಕಂದರೆ ನಮಗೆ ಇದಿರಲಿಲ್ಲ, ಕಾನ್ಫಿಡೆನ್ಸ್ ಇರಲಿಲ್ಲ ಹೆಂಗೆ ಏನು ಅಂತೇಳಿ ಬಿಗಿನಿಂಗಲ್ಲಿ. ಆಮೇಲೆ ನಮಗೆ ಬಿಗಿನಿಂಗಲ್ಲಿ ಕ್ಲಾಸಸ್ ಮಾಡ್ತಾ ಏನಾಗ್ತಂದರೆ 100% ಇದರಲ್ಲಿ 3 ಜನ 5 ಜನ ಬರ್ತಾರೆ ಅಂದ್ಕೊಂಡಿದ್ವಿ. ಈ ಸರಿ ಒಂದು 5 ಜನನಾದರೂ ಬರ್ತಾರೆ ಅಂತ ಅಂದ್ಕೊಂಡ್ವಿ. ಅದರಲ್ಲಿ ಈ ಹುಡುಗಿ ಫಸ್ಟ್ ಔಟ್ ಆಫ್ ಔಟ್ ಬಂದಿದೆ. ನಾನು ತುಂಬ ಖುಷಿ ಇದೆ. ಇನ್ನು ನೆಕ್ಸ್ಟ್ ಮಕ್ಕಳು ಏನು ಬರ್ತೀರಾ, ಮಕ್ಕಳು ಓದ್ತೀರಾ, ನೆಕ್ಸ್ಟ್ ಓದ್ತೀರಾ, 8th ಆಗ್ಬೋದು, 9th ಆಗ್ಬೋದು, ಮಕ್ಕಳು ಇದೇ ಥರ ಸಾಧನೆ ಮಾಡಬೇಕು ಅಂತ ಏನಾದರೂ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ತುಂಬ ಥ್ಯಾಂಕ್ಸ್ ಸರ್. ಓಕೆ, ಇದು ಶಾಲೆಯ ಸೆಕ್ರೆಟರಿ ಜಯರಾಮ್ ಅವರ ಮಾತುಗಳು. ಮತ್ತು ವಿದ್ಯಾರ್ಥಿನಿ ಕೂಡ ಔಟ್ ಆಫ್ ತೆಗೆದಿರುವಂಥ ವಿದ್ಯಾರ್ಥಿನಿ ಧನಲಕ್ಷ್ಮಿ ಕೂಡ ಖುಷಿಯಿಂದ ಮಾತನಾಡಿದರು. ಜೊತೆಗೆ ಅವರ ಪೇರೆಂಟ್ಸು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬ ಖುಷಿ ಆಗ್ತಿದೆ ಅನ್ನುವಂಥ ಮಾತನ್ನು, ಸಂತಸವನ್ನು ಹಂಚಿಕೊಂಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ TV ಬೆಂಗಳೂರು.